ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಸೊ ಈ ಒಂದು 300 ರುಪೀಸ್ ಆಫರ್ ಈ ಒಂದು ಮಂತ್ ಫ್ರೈಡೆ ವರೆಗೂ ಇರುತ್ತೆ. ಸೊ ಶುಕ್ರವಾರದವರೆಗೂ ಮಾತ್ರ ಇರುತ್ತೆ. ಸೊ ಶುಕ್ರವಾರ ಆದ ನಂತರ 300 ರುಪೀಸ್ ಆಫರ್ ಇರೋದಿಲ್ಲ. ಸೊ ಯಾಕೆ ಈ ಒಂದು 300 ರುಪೀಸ್ ಆಫರ್ ನ ಎಕ್ಸ್ಟೆಂಡ್ ಮಾಡಿದೆ ಅಂದ್ರೆ, ಸೊ ತುಂಬಾ ಜನಕ್ಕೆ ಇನ್ನೂ ಸ್ಯಾಲ್ರಿ ಆಗಿಲ್ಲ. ಸೊ ಸ್ಯಾಲ್ರಿ ಆದ್ಮೇಲೆ ನಾವು ಪೇ ಮಾಡ್ತೀನಿ ಮ್ಯಾಮ್ ಅಂತ ತುಂಬಾ ಜನ ಕೇಳಿದ್ರೆ, ಸೊ ಫೈನಲ್ ಆಗಿ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಹೇಳಿ ಈ ಒಂದು ಫ್ರೈಡೆ ವರೆಗೂ 300 ರುಪೀಸ್ಗೆ ರೀಡಿಂಗ್ಸ್ ನ ಎಕ್ಸ್ಟೆಂಡ್ ಮಾಡಿದೀನಿ ಅಂತ ಹೇಳುತ್ತಾ, ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನಿಮ್ಮ ಎಕ್ಸ್ ಪರ್ಸನ್ ಈಗಲೂ ಕೂಡ ನಿಮ್ಮನ್ನ ಇಷ್ಟ ಪಡ್ತಿದಾರಾ, ಪ್ರೀತಿಸ್ತಾ ಇದಾರಾ ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಸಾಕಷ್ಟು ಜನ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳುತ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಈಗಲೂ ಕೂಡ ಇಷ್ಟ ಪಡ್ತಿದಾರಾ, ಪ್ರೀತಿಸ್ತಾ ಇದಾರಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಇದೆ. ಓ ಮೈ ಗಾಡ್, ಎಸ್ ಆಫ್ ಪೆಂಟಿಕಲ್ಸ್, ಅದ್ರ ಜೊತೆಗೆ ಲವರ್ಸ್ ಕಾರ್ಡ್ ಇದೆ. ಓಕೆ, ಸೊ ಏಸ್ ಆಫ್ ಕಪ್ಸ್, 10 ಆಫ್ ಸೋರ್ಡ್ಸ್, 7 ಆಫ್ ಕಪ್ಸ್, ಅದರ ಜೊತೆಗೆ ವಿ ಹ್ಯಾವ್ 3 ಆಫ್ ಕಪ್ಸ್. ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಗಾಗಿ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ, ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಮಾಜಿ ಪ್ರೇಮಿ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದಾರಾ, ಈಗ್ಲೂ ಕೂಡ ಅವರು ನಿಮ್ಮನ್ನ ಲವ್ ಮಾಡ್ತಿದಾರಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ. ಸೊ 3 ಆಫ್ ಕಪ್ಸ್ ಇದೆ, ಏಸ್ ಆಫ್ ಕಪ್ಸ್ ಇದೆ, ಲವರ್ಸ್ ಕಾರ್ಡ್ ಇದೆ, ಅದ್ರ ಜೊತೆಗೆ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಈಗಲೂ ಕೂಡ ಇಷ್ಟ ಪಡ್ತಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಅದೇ ರೀತಿ ನಿಮ್ಮನ್ನ ನಿಮ್ಮ ಜೊತೆಗಿದ್ದಾಗ ಯಾವ ರೀತಿನಲ್ಲಿ ಲವ್ ಮಾಡ್ತಾ ಇದ್ರು, ಕೇರ್ ಮಾಡ್ತಾ ಇದ್ರು, ರೆಸ್ಪೆಕ್ಟ್ ಇಟ್ಟಿದ್ರು, ಅದೇ ರೀತಿ ಈಗಲೂ ಕೂಡ ಅವರ ಪ್ರೀತಿ ನಿಮ್ಮ ಒಂದು ಸಂಬಂಧದಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ಈಗಲೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ, ಪಾಸಿಟಿವ್ ಆಗೇ ಇದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ. ಸೊ ಇಷ್ಟ ಪಡೋದ್ರು ಅಲ್ಲದೆ ನಿಮ್ಮ ಜೊತೆಗೆ ಕಳೆದಿರುವಂತ ಎಲ್ಲಾ ಮೊಮೆಂಟ್ ಗಳಾಗಿರ್ಬಹುದು, ಮೆಮೊರೀಸ್ ಗಳಾಗಿರ್ಬಹುದು, ಅಥವಾ ನೀವು ಎಷ್ಟು ಅವ್ರನ್ನ ಇಷ್ಟ ಪಡ್ತಾ ಇದ್ರಿ, ಪ್ರೀತಿಸ್ತಾ ಇದ್ರಿ, ಇದೆಲ್ಲಾನು ನೋಡ್ದಾಗೆಲ್ಲಾನು ಕೂಡ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ತರ ನನ್ನ ಏನ್ ಇವ್ರು ಇಷ್ಟ ಪಡ್ತಿದ್ದಾರೆ, ಪ್ರೀತಿಸ್ತಾ ಇದಾರೆ, ಈ ತರ ಪ್ರೀತಿನ ನನ್ನ ಜೀವನದಲ್ಲಿ ಬೇರೆ ಯಾರು ಕೂಡ ಕೊಡಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರು ಕೂಡ ನನ್ನ ಇಷ್ಟ ಪಟ್ಟಿರ್ಲಿಲ್ಲ. ಸೊ ಈ ಒಂದು ವ್ಯಕ್ತಿಗೆ ಮಾತ್ರ ನನ್ನ ಆ ರೀತಿನಲ್ಲಿ ಪ್ರೀತಿಸಕ್ಕೆ ಸಾಧ್ಯ, ಇಷ್ಟ ಪಡೋದಿಕ್ಕೆ ಸಾಧ್ಯ. ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿನ ಅವರು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ತುಂಬಾನೇ ಅವ್ರಿಗೆ ಅನ್ಸ್ತಾ ಇದೆ, ಇವ್ರ ತರ ಪ್ರೀತಿ ಮಾಡೋರು ಇನ್ಯಾರು ಕೂಡ ನನ್ನ ಜೀವನದಲ್ಲಿ ಸಿಗೋದಿಲ್ಲ, ದಿಸ್ ಪರ್ಸನ್ ಇಸ್ ವೆರಿ ಇರ್ರಿಪ್ಲೇಸಬಲ್ ಅಂತ ಅವ್ರಿಗೆ ಡೆಫಿನೆಟ್ಲಿ ಫೀಲ್ ಆಗ್ತಾ ಇದೆ. ಸೊ ಲವರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಅಂತ ಹೇಳ್ಬೋದು. ಸೊ ಈಗಲೂ ಕೂಡ ಅದೇ ರೀತಿಯ ಒಂದು ಬಾಂಡಿಂಗ್ ಇದೆ, ಅಟ್ರಾಕ್ಷನ್ ಇದೆ, ಅಫೆಕ್ಷನ್ಸ್ ಇದೆ, ಅಂಡ್ ಎಮೋಷನಲಿ, ಫಿಸಿಕಲಿ, ಮೆಂಟಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಈಗಲೂ ಕೂಡ ಕನೆಕ್ಟ್ ಆಗಿದ್ದಾರೆ. ಆ ಒಂದು ವ್ಯಕ್ತಿಗೆ ಎಷ್ಟೋ ಸತಿ ಅನ್ಕೊಂಡಿದ್ದಾರೆ, ಇಲ್ಲ ಇವ್ರ ಜೊತೆಗೆ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ, ಸೊ ಇವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಥಿಂಕ್ ಮಾಡಬಾರ್ದು, ಇವರ ನೆನಪುಗಳಿಂದ ನಾನು ದೂರ ಬರಬೇಕು, ಇವರಿಂದ ಮೋನ್ ಆಗ್ಬೇಕು ಅಂತ
ತುಂಬಾ ಸತಿ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ನಿಮ್ಮಿಂದ ಮೋನ್ ಆಗೋದಿಕ್ ಆಗ್ತಾ ಇಲ್ಲ, ನಿಮ್ಮ ಜೊತೆಗೆ ಇರೋದಿಕ್ ಆಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸ್ಟಕ್ ಅಂತ ಹೇಳ್ಬೋದು. ಸೊ ಸ್ಟಕ್ ಎನರ್ಜಿನಲ್ಲಿ ಇದ್ದಾರೆ. ಸೊ ಈಗಲೂ ಕೂಡ ಇಷ್ಟ ಪಡ್ತಿದ್ದಾರೆ. ಸೊ ನಿಮ್ಮಿಬ್ರ ಮಧ್ಯ ತುಂಬಾ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ತುಂಬಾನೇ ನಿಮ್ಮಿಬ್ರ ಮಧ್ಯ ಎಮೋಷನಲ್ ಕನೆಕ್ಷನ್ ಆಗಿರ್ಬೋದು, ಫಿಸಿಕಲ್ ಕನೆಕ್ಷನ್ ಆಗಿರ್ಬೋದು. ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಇತ್ತು ನಿಮ್ಮ ಜೊತೆಗೆ. ಬಟ್ ಈಗಲೂ ಕೂಡ ಆ ಒಂದು ಎನರ್ಜಿ ಈಗಲೂ ಕ್ಯಾರಿ ಆನ್ ಆಗ್ತಾ ಇದೆ. ಸೊ ತುಂಬಾನೇ ಈ ಒಂದು ವ್ಯಕ್ತಿ ಇಷ್ಟ ಪಡ್ತಿದ್ದಾರೆ. ಅದ್ ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂದು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂದು ಸೆಳೆತ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲಾನು ಈಗಲೂ ಕೂಡ ಅವರ ಒಂದು ಮನ್ಸಿನಲ್ಲಿ ರೋಮಾಂಚನವಾಗಿ ಆಗುತ್ತೆ. ಸೊ ಇದೆಲ್ಲಾನು ಫೀಲ್ಸ್ ಈ ಒಂದು ವ್ಯಕ್ತಿನಲ್ಲಿ ಏನೋ ಮ್ಯಾಜಿಕ್ ಇದೆ. ಇಷ್ಟು ವರ್ಷ ಆಗಿದೆ ನಾವಿಬ್ರು ಒಬ್ರಿಗೊಬ್ರು ಮುಖ ನೋಡಿ ಫೇಸ್ ಟು ಫೇಸ್ ಮಾತಾಡಿ ಅಥವಾ ಕಾಲು ಮೆಸೇಜ್ ಏನು ಮಾಡ್ದೇನೆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹಿಂಗಿರುತ್ತಾ ಅನ್ನೋದು ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಅಂದ್ರೆ ನೀವು ತುಂಬಾ ಲೈಕ್ ನೀವು ಅವ್ರನ್ನ ನೋಡಿ ತುಂಬಾ ವರ್ಷಗಳಾಗ್ತಾ ಇದೆ, ತುಂಬಾ ತಿಂಗಳುಗಳಾಗ್ತಾ ಇದೆ, ಅಥವಾ ಸಮಥಿಂಗ್ ನೀವಿಬ್ರು ಅವಾಗ ಬ್ರೇಕಪ್ ಆದಾಗಿಂದ ಯಾರು ಒಬ್ರಿಗೊಬ್ರು ಫೇಸ್ ಟು ಫೇಸ್ ನೋಡೇ ಇಲ್ಲ. ಸೊ ಈಗ್ಲೂ ಕೂಡ ಅವ್ರಿಗೆ ನಿಮ್ಮ ನೆನಪು ಕಾಡುತ್ತೆ. ಅಂಡ್ ಇನ್ನೂ ಕೂಡ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಈ ಒಂದು ಕನೆಕ್ಷನ್ ಎಷ್ಟು ಬಿಯಾಂಡ್ ಇದೆ ಅಂತ ನಿಮ್ಮ ಇಬ್ಬರಿಗೂ ಕೆಲವೊಂದ್ಸತಿ ಅನಿಸ್ತಾ ಇರುತ್ತೆ. ಸೊ ನಾನ್ ಮಾತ್ರ ಇವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಇವ್ರ ಮಾತ್ರ ನನ್ ಬಗ್ಗೆ ಯೋಚನೆ ಮಾಡಲ್ವಾ, ಇದೆಲ್ಲ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ವೆರಿ ಮಚ್ ಹ್ಯಾಪಿ ದಟ್ ಯಾಕೆ ಅಂತ ಅಂದ್ರೆ ನೀವೇನ್ ಪ್ರೀತಿ ಕೊಟ್ಟಿದ್ದೀರಾ, ನೀವೇನ್ ಅವ್ರಿಗೆ ಪ್ರೀತಿಸ್ತಾ ಇದ್ರೆ ನಿಮ್ಮ ಜೊತೆಗಿದ್ದಾಗ ಅದ್ ಯಾವ್ದು ಕೂಡ ಸುಳ್ಳಾಗಿಲ್ಲ. ದಟ್ ಈಸ್ ನಾಟ್ ಆಕ್ಚುಲಿ ಫಾಲ್ಸ್. ಸೊ ಯಾವ್ದೇ ಪ್ರೀತಿ ನೀವು ಫೇಕ್ ಆಗಿ ಒಬ್ಬ ವ್ಯಕ್ತಿ ಜೊತೆಗಿರ್ಲಿಲ್ಲ, ನೀವು ಅವ್ರ ಜೊತೆ ಫೇಕ್ ಆಗಿರ್ಲಿಲ್ಲ, ರಿಯಲ್ ಆಗಿದ್ರಿ. ಸೊ ಇದೆಲ್ಲಾನು ಕೂಡ ಅವ್ರಿಗೆ ಅನ್ಸುತ್ತೆ. ಇವಾಗ ಇರೋಂತ ಟೆಕ್ನಾಲಜಿನಲ್ಲಿ ಈ ತರ ಪ್ರೀತಿ ಮಾಡೋರಾಗಿರ್ಬೋದು, ಇವಾಗ ಪ್ರೀತಿ ಅನ್ನೋದೇ ಕಡಿಮೆ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನೀವು ಅವ್ರನ್ನ ಎಷ್ಟು ಇಷ್ಟಪಟ್ಟಿದ್ರಿ, ಮನ್ಸರೆ ಒಬ್ಬ ವ್ಯಕ್ತಿನ ಎಷ್ಟು ಅಕ್ಸೆಪ್ಟ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೂ ಕೂಡ ಅವ್ರನ್ನ ನಿಮ್ಮಷ್ಟು ಇಷ್ಟ ಪಡ್ತಾ ಇರಲಿಲ್ಲ. ಸೊ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ. ಸೊ ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಮಾಡಿದ್ದಾರೆ, ಅವರ ಪ್ರೀತಿನಲ್ಲಿ ಅವರ ಕೇರಿಂಗ್ ಅಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ. ದಿಸ್ ಪರ್ಸನ್ ಆಕ್ಚುಲಿ ರಿಯಲ್ ಆಗಿ ನನ್ನ ಇಷ್ಟ ಪಡ್ತಿದ್ದಾರೆ, ರಿಯಲ್ ಆಗಿ ಅವ್ರು ನನ್ನ ನೋಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಅವ್ರು ನನ್ನ ಜೊತೆಗಿದ್ದಾರೆ ಇದೆಲ್ಲಾನು ಕೂಡ ತುಂಬಾನೇ ಅವ್ರಿಗೆ ಫೀಲ್ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ಅನ್ಸುತ್ತೆ ಇವ್ರನ್ನ ನಾನು ಮೀಟ್ ಮಾಡ್ಬೇಕು, ಮಾತಾಡಿಸ್ಬೇಕು, ಅಥವಾ ಸಮಥಿಂಗ್ ಅವರು ಬೇರೆಯವ್ರ ಹತ್ರ ನಿಮ್ಮ ವಿಚಾರವಾಗಿ ವಿಚಾರಿಸ್ತಾ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಮುಖಾಂತರನೋ ಅಥವಾ ಸಮಥಿಂಗ್. ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ತುಂಬಾನೇ ಇದೆ. ಸೊ ನೀವೇನ್ ಮಾಡ್ತಾ ಇದ್ರಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಪ್ರತಿಯೊಂದು ಅಪ್ಡೇಟ್ಸು ಕೂಡ ಈ ಒಂದು ವ್ಯಕ್ತಿ ಯಾವ್ದೋ ಒಂದು ಮುಖಾಂತರ ಸೋಷಿಯಲ್ ಮೀಡಿಯಾದಿಂದ ಅಥವಾ ಸಮಥಿಂಗ್ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಅಥವಾ ಸಮಥಿಂಗ್ ಇಂಡೈರೆಕ್ಟ್ ಆಗಿ ಅವರು ನಿಮ್ಮನ್ನ ವಾಚ್ ಮಾಡ್ತಾ ಇರ್ಬೋದು. ಸೊ ಸಮಥಿಂಗ್ ಅವ್ರಿಗೆ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲ ಗೊತ್ತಾಗ್ತಾ ಇರುವಾಗ ಡೆಫಿನೆಟ್ಲಿ ಅವ್ರಿಗೆ ಅನ್ಸುತ್ತೆ ಓಕೆ ಇವಾಗ ನನ್ನ ಇವರ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ನನಗೆ ಅಷ್ಟು ಸಾಕು, ಇವ್ರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ ಒಂದು ಪ್ರೇಮಿ ಆಗಿ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ. ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಟುವರ್ಡ್ಸ್. ಈಗಲೂ ಕೂಡ ಅವರು ನಿಮ್ಮನ್ನ ಇಷ್ಟಪಡ್ತಾರೆ. ಸೊ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಅನ್ಲವ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ಯಾವಾಗ್ಲೂ ಕೂಡ ನಿಮ್ಮನ್ನ ನೀವು ಸಿಕ್ಕಿದ್ರು ಸಿಗದೆ ಇದ್ರು ಅಥವಾ ನೀವು ಅವ್ರ ಲೈಫ್ ಅಲ್ಲಿ ಇದ್ರು ಇಲ್ದೇ ಇದ್ರು ಕೂಡ ಆ ಒಂದು ವ್ಯಕ್ತಿಗೆ ಒಂದು ಡಿಸೈಡ್ ಆಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ, ಇವ್ರನ್ನ ಯಾವ್ದೇ ಕಾರಣಕ್ಕೂ ನಾನು ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ, ಇವ್ರನ್ನ ನಾನು ತುಂಬಾ ಇಷ್ಟಪಡ್ತೀನಿ, ಪ್ರೀತಿಸ್ತೀನಿ, ಲವ್ ಮಾಡ್ತೀನಿ, ತುಂಬಾನೇ ಒಂದ್ ವ್ಯಕ್ತಿಗೆ ನಾನು ಕೇರ್ ಮಾಡ್ತೀನಿ. ಸೊ ಯಾವ್ದೇ ಕಾರಣಕ್ಕೂ ಈ ಒಂದು ವ್ಯಕ್ತಿನ ನಾನು ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಬಟ್ ಪ್ರೀತಿ ಅನ್ನೋದು ಯಾವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಸಿಗ್ಲೇಬೇಕು, ಅವ್ರು ನಮ್ ಜೊತೆಗೆ ಇರ್ಲೇಬೇಕು ಅಂತ ಅನ್ನೋದಲ್ಲ ಅನ್ನೋದು ಅವ್ರು ಆಲ್ರೆಡಿ ಒಂದು ಮೆಚೋರ್ಡ್ ಆಗಿ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಸೊ ತುಂಬಾನೇ ಒಂದ್ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ಇಂಥ ವ್ಯಕ್ತಿನ ನಾನು ಜೀವನದಲ್ಲಿ ಉಳಿಸ್ಕೋಬೇಕಾಗಿತ್ತು. ಸೊ ಈ ಒಂದು ವ್ಯಕ್ತಿನ ನಾನು ಉಳಿಸ್ಕೊಂಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿರ್ತಾ ಇತ್ತು ನನ್ನ ಜೀವನ, ಎಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು. ಇದೆಲ್ಲಾನು ನೋಡಿದಾಗ ಅವ್ರಿಗೆ ತುಂಬಾನೇ ಹ್ಯಾಪಿ ಆಗತ್ತೆ. ಲೈಕ್ ಎಷ್ಟು ಚಂದ ಇತ್ತು ನಮ್ಮ ಜೀವನ. ಸೊ ನಾನೇ ಸುಮ್ನೆ ಹಾಳು ಮಾಡ್ಕೊಂಡ್ಬಿಟ್ಟೆ, ನಾನೇ ಒಬ್ಬ ವ್ಯಕ್ತಿಗೆ ಕಲ್ಲು ಹೊಡೆದ್ಬಿಟ್ಟು ಇವರಿಂದ ನಾನು ದೂರ ಆಗ್ಬಿಟ್ಟೆ. ಅಂದ್ರೆ ಇವರೇ ನಿಮ್ಮಿಂದ ದೂರ ಆಗಿರೋದು, ನೀವ್ ಅವರಿಂದ ದೂರ ಆಗಿಲ್ಲ. ಸೊ ಇದೆಲ್ಲಾನು ಅವ್ರಿಗೆ ಅನಿಸುತ್ತೆ. ಸೊ ನಾನು ಎಂತ ದೊಡ್ಡನ್ ತರ ಡಿಸಿಷನ್ಸ್ ತಗೊಂಡ್ಬಿಟ್ನಪ್ಪ, ಈ ಒಂದು ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ, ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ದಿದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂಡ್ ನಾನು ಎಷ್ಟು ಖುಷಿಯಾಗಿರ್ತಾ ಇದ್ದೆ. ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವರು ಎಲ್ಲಾರ ಮುಂದೆ ನಾನು ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನನ್ನ ಜೀವನದಲ್ಲಿ ಏನೂ ಕೊರತೆಗಳಿಲ್ಲ ಅಂತ ಸುಮ್ನೆ ಆ ಒಂದು ಬೇರೆ ಫ್ರೆಂಡ್ಸ್ ಗಳ ಹತ್ರ ಅಥವಾ ಅವ್ರಿಗೆ ಗೊತ್ತಿರೋರ ಹತ್ರ ತೋರಿಸ್ಕೋತಾ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಅವರ ಚಾರ್ಮ್ ಆಗಿರ್ಬೋದು,
ಅವರ ಮುಖ ಲಕ್ಷಣ ಆಗಿರ್ಬೋದು ಪ್ರತಿಯೊಂದೂ ಚೇಂಜ್ ಆಗ್ತಾ ಇದೆ. ಬಿಕಾಸ್ ಅವ್ರ ಇನ್ಸೈಡ್ ಇಂದ ಖುಷಿಯಾಗಿಲ್ಲ. ದಿಸ್ ಪರ್ಸನ್ ಇಸ್ ನಾಟ್ ಹ್ಯಾಪಿ ಫ್ರಮ್ ಇನ್ಸೈಡ್. ಸೊ ಅದಕ್ಕೆ ಅವರ ಫೇಸ್ ಡಲ್ ಆಗ್ತಾ ಇದೆ, ಅವ್ರು ಸಂತೋಷವಾಗಿಲ್ಲ ಅಂತ ಹೇಳಿ. ಮೇ ಬಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಲಾಟ್ಸ್ ಆಫ್ ಬ್ಲಾಕೇಜಸ್ ಇನ್ ದೇರ್ ಲೈಫ್. ಸೊ ಅವ್ರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಅಂತೂ ಇದೆ. ಯಾಕಂತಂದ್ರೆ 10 ಆಫ್ ಸೋರ್ಸ್ ಇದೆ. ಸೊ 10 ಆಫ್ ಸೋರ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಹ್ಯಾವಿಂಗ್ ಲಾಟ್ಸ್ ಆಫ್ ಸ್ಟ್ರಗಲ್ ಇನ್ ದೇರ್ ಲೈಫ್. ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ, ತುಂಬಾನೇ ಹರ್ಟ್ ಆಗಿದೆ. ಅಂಡ್ ಡೆಫಿನೆಟ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತೂ ಅವ್ರ ಜೀವನದಲ್ಲಿ ಇನ್ನೂ ಕಡಿಮೆನೇ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಕಮಿಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಸಾಲ ಜಾಸ್ತಿ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇನ್ ಇನ್ ದೇರ್ ಹಾರ್ಟ್. ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಶೋಯಿಂಗ್ ಐ ಆಮ್ ಹ್ಯಾಪಿ, ನಾನ್ ಖುಷಿಯಾಗಿದ್ದೀನಿ ಅಂತ ಫೇಕ್ ಸ್ಮೈಲ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಆಕ್ಚುಲಿ ಇವ್ರು ಖುಷಿಯಾಗಿಲ್ಲ, ಈ ಖುಷಿಯಾಗಿರೋಕ್ ಸಾಧ್ಯನೂ ಇಲ್ಲ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಇವತ್ತು ಒಂದು ಒಳ್ಳೆ ವ್ಯಕ್ತಿಯಾಗಿ ಇವತ್ತು ನಿಮ್ಮ ಬಗ್ಗೆ ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಆಕ್ಚುಲಿ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ನೋವು ಮಾಡಿದ್ದಾರೆ, ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಸೊ ಎಷ್ಟು ಮಟ್ಟಿಗೆ ದ್ರೋಹ ಮಾಡಿದಾರೆ ಅಂದ್ರೆ ಈ ಒಂದು ವ್ಯಕ್ತಿನ ನೀವು ತುಂಬಾನೇ ಬ್ಲೈಂಡ್ ಆಗಿ ನಂಬಿದ್ರಿ. ಎಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಒಂದು ದಿನನೂ ಅವರ ಫೋನ್ಸ್ ಚೆಕ್ ಮಾಡೋದಾಗಿರ್ಬೋದು, ಅಥವಾ ಎಲ್ಲಿ ಹೋಗಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡೋದಾಗಿರ್ಬೋದು, ಏನೂ ಕೂಡ ಮಾಡಿರ್ಲಿಲ್ಲ. ನೀವು ಒಂದು ಪ್ರೈವಸಿ ಕೊಟ್ಟಿದ್ರಿ, ಒಂದು ಕನೆಕ್ಷನ್ ಅಂತ ಬಂದಾಗ ಫ್ರೀಡಮ್ ಕೊಟ್ಟಿದ್ರಿ. ಬಟ್ ಈ ಒಂದು ವ್ಯಕ್ತಿ ಆ ಒಂದು ಫ್ರೀಡಮ್ ನ ದುರ್ಬಳಕೆ ಮಾಡ್ಕೊಂಡು ನಿಮಗೆ ಚೀಟಿಂಗ್ ಮಾಡಿದ್ರು. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಅವ್ರು ಏನ್ ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ರೆ ಎಲ್ಲದಕ್ಕೂ ಕರ್ಮವನ್ನ ಅನುಭವಿಸ್ತಾ ಇದ್ದಾರೆ. ಸ್ಟಿಲ್ ಆ ಒಂದು ವ್ಯಕ್ತಿ ಕರ್ಮದಲ್ಲೇ ಇದ್ದಾರೆ, ಕರ್ಮದ ಫೇಸ್ ಅಲ್ಲೇ ಇದ್ದಾರೆ. ಅವ್ರ ಕರ್ಮ ಅವ್ರಿಗೆ ಡೆಫಿನೆಟ್ಲಿ ಪಾಠ ಕಲಿಸ್ತಾ ಇದೆ. ಆ ಪಾಠ ಕಲ್ತಿರೋದಕ್ಕೆ ಇವತ್ತು ನಿಮ್ಮ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿದ್ದಾರೆ. ಸೊ ಇದೇ ಬುದ್ಧಿ ಅವರು ಹಿಂದೆ ಇದ್ದಿದ್ರೆ ಅವರು ನಿಮ್ಮ ಜೊತೆಗೆ ಬ್ರೇಕಪ್ ಮಾಡ್ಕೋತಾ ಇರಲ್ಲ, ಸಪ್ರೇಷನ್ ಮಾಡ್ಕೋತಾ ಇರಲ್ಲ. ಸೊ ಇದು ನಾನು ಹೇಳ್ಬಹುದು. ಬಟ್ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆಯಾ ಅಂತಂದ್ರೆ ಈಗ್ಲೂ ಕೂಡ ಇಷ್ಟ ಪಡ್ತಾರೆ, ಪ್ರೀತಿಸ್ತಾರೆ. ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಜೆನ್ಯೂನ್ ಫೀಲಿಂಗ್ಸ್. ಯಾಕಂತಂದ್ರೆ ಲವರ್ಸ್ ಇರೋದ್ರಿಂದ ಇಟ್ಸ್ ಜೆನ್ಯೂನ್ ಕಾರ್ಡ್ ಅಂಡ್ ಜೆನ್ಯೂನಿಟಿ ಕಾಣಿಸ್ತಾ ಇದೆ. ಇದೇ ಜೆನ್ಯೂನ್ ಈ ಒಂದು ವರ್ಷದ ಹಿಂದೆ ಅಥವಾ ಒಂದ್ 2-3 ವರ್ಷದ ಹಿಂದೆ ಇದ್ಬಿಟ್ಟಿದ್ರೆ ದಿಸ್ ಪರ್ಸನ್ ಹ್ಯಾಸ್ ಡನ್ ಲೈಕ್ ಇನ್ನೂ ಖುಷಿಯಾಗಿರ್ತಾ ಇತ್ತು. ಬಟ್ ಏನು ಮಾಡೋದಿಕ್ಕಾಗಲ್ಲ. ಡೆಸ್ಟಿನಿ ನಾವೇನೋ ಒಂದು ಪ್ಲಾನ್ ಮಾಡಿದ್ರೆ ಡೆಸ್ಟಿನಿ ಇನ್ನೇನೋ ಒಂದು ಪ್ಲಾನ್ ಮಾಡಿರುತ್ತೆ. ಸೊ ಏನು ಮಾಡೋದಿಕ್ಕಾಗೋದಿಲ್ಲ. ಬಟ್ one I can say is this person is definitely loving you so much and definitely ತುಂಬಾನೇ ಪಶ್ಚಾತ್ತಾಪದಲ್ಲಿದ್ದಾರೆ. ರಿಗ್ರೆಟ್ ಅಂತೂ ಇದೆ. ಆ ರಿಗ್ರೆಟ್ ಇಂದ ಈ ಒಂದು ವ್ಯಕ್ತಿಗೆ ಜಿಗುಪ್ಸೆ ಆಗ್ತಾ ಇದೆ ಜೀವನ. ಯಾಕೆಂತ ಅಂದ್ರೆ ಇಷ್ಟು ಮಟ್ಟಿಗೆ ನನ್ನ ಜೀವನದಲ್ಲಿ ನಾನು ಚೇಂಜ್ ಆಗ್ತೀನಿ ಅಥವಾ ಸಮಥಿಂಗ್ ಅವರೇ ಅನ್ಕೊಂಡಿರ್ಲಿಲ್ಲ. ಈ ಒಂದು ವ್ಯಕ್ತಿಗೆ ಒಂದಲ್ಲ ಒಂದು ದಿನ ನನ್ನ ಕಡೆಯಿಂದ ಮೋಸ ಆಗತ್ತೆ, ಚೀಟಿಂಗ್ ಆಗತ್ತೆ, ನಾನೇ ಇವ್ರಿಗೆ ಚೀಟಿಂಗ್ ಮಾಡ್ಬಿಡ್ತೀನಿ ಅನ್ನೋದು ಏನೋ ಅವ್ರು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಸ್ಟಿಲ್ ದಟ್ಸ್ ಓಕೆ, ಏನು ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾ thank you and God bless you guys.